ಧರ್ಮಸ್ಥಳದ ಕೇಸ್ ಏನಿದೆ ಈ ವಿಚಾರದಲ್ಲಿ ಆಗಿರುವಂತ ಬೆಳವಣಿಗೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣ ಎಸ್ಐಟಿ ಹೆಗಲಿಗೆ ಸರ್ಕಾರ ನೀಡಿದೆ. ನಾಳೆ ಅಧಿಕೃತವಾಗಿ ಪ್ರಕರಣ ಎಸ್ಐಟಿಗೆ ಹಸ್ತಾಂತರವನ್ನ ಸ್ಥಳೀಯ ಪೊಲೀಸರು ಮಾಡ್ತಾರೆ. ನಾಳೆ ಧರ್ಮಸ್ಥಳಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಹೋಗುತ್ತೆ. ಮೊದಲಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತಲುಪಿ ತದನಂತರ ಅಲ್ಲಿರುವಂತಹ ಪೊಲೀಸರಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ಎಸ್ಪಿ ಮತ್ತು ಧರ್ಮಸ್ಥಳದ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರ ಜೊತೆಗೆಲ್ಲ ಮಾತನಾಡ್ತಾರೆ, ಮಾಹಿತಿಯನ್ನ ಪಡ್ಕೊಳ್ತಾರೆ. ತದನಂತರ ಕೇಸ್ ಅವರಿಗೆ ವರ್ಗಾವಣೆ ಆಗುತ್ತೆ ಎಸ್ಐಟಿಗೆ. ಸ್ಥಳೀಯ ಪೊಲೀಸರು ಈಗ ಈ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ರು. ಹಾಗಾಗಿ ಆ ಕೇಸ್ ಸಂಪೂರ್ಣವಾಗಿ ಈಗ ಎಸ್ಐಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ನಾಳೆ ಹೋಗಿ ಅವ್ರು ಮಾಡುವಂಥ ಕೆಲಸ ಎಸ್ಪಿ ಅವ್ರ ಜೊತೆಗೆ ಮಾತನಾಡ್ತಾರೆ, ಇನ್ಸ್ಪೆಕ್ಟರ್ ಅವ್ರ ಜೊತೆಗೆ ಮಾತನಾಡ್ತಾರೆ. ಪ್ರಾಥಮಿಕವಾಗಿರುವಂಥ ಬೆಳವಣಿಗೆ ಏನು ಅಂತಂದ್ರೆ ಕೇಸನ್ನು ವರ್ಗಾವಣೆ ಮಾಡುವಂಥ ಕೆಲಸ, ಮೊದಲ ಬೇಸಿಕ್ ಆಗುವಂಥ ಕೆಲಸ ಅದು ವರ್ಗಾವಣೆ ಆಗಬೇಕಾಗತ್ತೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ ಏನಿದೆ ಕೇಸು ಅದು ವರ್ಗಾವಣೆ ಆಗುತ್ತೆ. ಎಸ್ಐಟಿ ಅದನ್ನ ಸಂಪೂರ್ಣವಾಗಿ ಹ್ಯಾಂಡ್ ಓವರ್ ಮಾಡ್ಕೊಂಡ ನಂತರ ತನಿಖೆಗೆ ಇಳಿತಾರೆ. ತದನಂತರ ಕೋರ್ಟ್ನಲ್ಲಿ ಇರೋದ್ರಿಂದ ಇದು ಕಾರಣ 183 ಪ್ರಕಾರ, ಸೆಕ್ಷನ್ 183 ಪ್ರಕಾರ, BNS ಪ್ರಕಾರ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿರೋದ್ರಿಂದ ಗೌಪ್ಯವಾಗಿ ತನಿಖೆಯನ್ನು ಮಾಡಬೇಕು ಅಂತ ಕೋರ್ಟ್ ಕೂಡ ಹೇಳಿರೋದ್ರಿಂದ ಆ ನಿಟ್ಟಿನಲ್ಲಿ ಈಗ ಎಸ್ಐಟಿಗೆ ಅದು ಅನ್ವಯವಾಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಸ್ಥಳ ಮಹಜರನ್ನ ಮಾಡಬೇಕು ಅಂದ್ರೂ ಕೂಡ ಕೋರ್ಟ್ನ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಇದು ನೇರವಾಗಿ ಬರೀ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಿದ್ದರೆ ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಕೋರ್ಟ್ನ ಮೆಟ್ಟಿಲನ್ನ ಈಗಾಗಲೇ ಏರಿರೋದ್ರಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಎಸ್ಐಟಿಗೂ ಇದು ಅನ್ವಯವಾಗುತ್ತಾ ಅಂತಂದ್ರೆ ಅನ್ವಯ ಆಗುತ್ತೆ ಅಂತ ಅಭಿಪ್ರಾಯಗಳು. ಇಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಈ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ತೆಗೆದುಕೊಳ್ಳಾರ್ದೇ ಸ್ಥಳ ಮಹಜರನ್ನ ಮಾಡ್ತಾರಾ ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡದ ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಇಟ್ಸ್ ಬೇಸಿಕ್, ಈಗ ಅವರು ಮಾಡಬೇಕಾಗಿರುವಂಥದ್ದು ಎಸ್ಐಟಿ ಅವರು ಹೋಗ್ತಾರೆ, SP ಜೊತೆಗೆ ಮಾತನಾಡ್ತಾರೆ, ಇನ್ಸ್ಪೆಕ್ಟರ್ ಜೊತೆಗೆ ಮಾತಾಡ್ತಾರೆ, ಕೇಸನ್ನು ತಮ್ಮ ಹ್ಯಾಂಡ್ ಓವರಿಗೆ ಪಡ್ಕೊಳ್ತಾರೆ. ಆದರೆ ಸ್ಥಳ ಮಹಜರನ್ನ ಮಾಡಬೇಕು ಅಂತಂದ್ರೆ ಕೋರ್ಟ್ನ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತಾ? ಕಾರಣ ಸ್ಥಳೀಯವಾಗಿ ಇದು ಕೋರ್ಟಿಗೆ ಹೋಗಿರೋದ್ರಿಂದ. ಅರುಣ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ SITಗೆ ವರ್ಗಾವಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಮೊದಲ ಹೆಜ್ಜೆಯಾಗಿ ಅವರು ಧರ್ಮಸ್ಥಳಕ್ಕೆ ಬರ್ತಾರೆ. ಅಲ್ಲಿನ ಪ್ರಕರಣ ಏನು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾರೆ. ಮತ್ತೆ ಇಷ್ಟು ದಿನಗಳ ಕಾಲ ಏನೆಲ್ಲ ಘಟನೆ ಆಗಿದೆ ಅದರ ಬಗ್ಗೆನೂ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಜೊತೆಗೆ ಈ ದಕ್ಷಿಣ ಕನ್ನಡದ SP ಜೊತೆಗೆ ಈ ಒಂದು ಪ್ರಕರಣ ದೈವ ಆಗಿರುವಂತ ಧರ್ಮಸ್ಥಳದ ಪೊಲೀಸ್ ಇನ್ಸ್ಪೆಕ್ಟರ್ ಇವರನ್ನು ಭೇಟಿ ಮಾಡ್ತಾರೆ. ಅವ್ರ ಜೊತೆ ಈ ಪ್ರಕರಣದ ಬಗ್ಗೆ ಮಾತುಕತೆಯನ್ನ ಮಾಡ್ತಾರೆ, ಅದರ ಡೀಟೇಲ್ ಅನ್ನ ಪಡ್ಕೊಳ್ತಾರೆ. ಆ ಬಳಿಕ ಈ ಒಂದು ಪ್ರಕರಣದಲ್ಲಿ ಏನು ಪ್ರಮುಖವಾಗಿ ಗಮನಿಸಬೇಕಿರುವ ವಿಚಾರ, ಧರ್ಮಸ್ಥಳ ಗ್ರಾಮದಲ್ಲಿ 100ಕ್ಕೂ ಅಧಿಕ ಮೃತದೇಹಗಳನ್ನ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಒಬ್ಬ ವ್ಯಕ್ತಿ ಹೇಳಿದ್ದಾನೆ. ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಐಡೆಂಟಿಫೈ ಆಗ್ಲಿಕ್ಕೆ ಇಲ್ಲ, ಅದು ಕೋರ್ಟಿನ ಆದೇಶವೂ ಇದೆ. ಹಾಗಾಗಿ ಆತನ ವಿನಂತಿಯ ಮೇರೆಗೆ ಆತ ಅನಾಮಿಕ ವ್ಯಕ್ತಿಯಾಗೇ ಇರ್ತಾನೆ. ಹಾಗಾಗಿ ಅದರ ಗೌಪ್ಯತೆಯನ್ನ ಕಾಪಾಡಿಕೊಂಡು ತನಿಖೆಯನ್ನ ಆರಂಭಿಸಬೇಕಾಗುತ್ತೆ. ಜೊತೆಗೆ ಆತ ಹೂತಿಟ್ಟಿರುವಂತ ಜಾಗ ಏನಿದೆ ಅದನ್ನ ತೋರಿಸ್ಲಿಕ್ಕೆ ಸ್ವತಃ ಆತನ ಸಮ್ಮುಖದಲ್ಲೇ ಆಗ್ಬೇಕಾಗುತ್ತೆ. ಅದಕ್ಕೂ ಪರ್ಮಿಷನ್ ಅನ್ನ ಕೋರ್ಟ್ನ ಮುಖಾಂತರ ಕೇಳಬೇಕಾಗುತ್ತೆ. ಅದು ಈ ಹಿಂದೆನೂ ಧರ್ಮಸ್ಥಳದ ಠಾಣೆಯಲ್ಲಿ ಪ್ರಕರಣ ಇದ್ದಂತ ಸಂದರ್ಭದಲ್ಲೂ ಅಲ್ಲೂ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಈ ತಂಡ ಬಂದಾಗ್ಲೂ SITಯು ಅದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಧರ್ಮಸ್ಥಳದ ಪೊಲೀಸರು ಏನ್ ಸಲ್ಲಿಸಿದರೆ ಅದರ ಅರ್ಜಿಗೆ ಏನಾದ್ರೂ ಆದೇಶ ಕೊಟ್ರೆ ಆ ಬಳಿಕ ತಕ್ಷಣಕ್ಕೆ ಆತನ ಸಮ್ಮುಖದಲ್ಲಿ ಇದನ್ನ ಎಲ್ಲೆಲ್ಲಿ ಹೂತಾಕಿದ್ದಾನೆ ಅನ್ನುವಂಥದ್ದನ್ನ ಗುರುತಿಸಿ ಅದನ್ನ ಹೊರಗೆ ತೆಗೆಯುವಂತ ಕೆಲಸಕ್ಕೆ SIT ತಂಡ ಮುಂದಾಗುತ್ತೆ. ನಾಳೆ ಬಂದವರು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಜೊತೆಗೆ ಜಿಲ್ಲೆಯ SP ಅವರನ್ನ ಭೇಟಿಯಾಗಿ ಈ ಪ್ರಕರಣವನ್ನ ಅವರಿಗೆ ವರ್ಗಾಯಿಸಿಕೊಳ್ಳುತ್ತಾರೆ. ಆ ಬಳಿಕ ಮುಂದಿನ ಪ್ರಕ್ರಿಯೆಗಳೆಲ್ಲ ನಡೆಯುವಂತದ್ದು. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.